ಎಲ್ರಿಗೂ ನಮಸ್ಕಾರ. ಅಪರ್ಣಾ ಮೇಡಮ್ ಇನ್ನಿಲ್ಲ ಅನ್ನೋ ವಿಷಯ ಕೇಳಿ ಬಹಳಷ್ಟು ಮನಸ್ಸಿಗೆ ಹೃದಯಕ್ಕೆ ನೋವುಂಟು ಮಾಡಿದೆ. ಅಪರ್ಣಾ ಮೇಡಮ್ ಅವರನ್ನು ನೋಡಿ ಎಷ್ಟೋ ವಿಚಾರಗಳನ್ನು ಚಿಕ್ಕ ವಯಸ್ಸಿಂದನೂ ಕಲ್ತಿರೋದುಂಟು. ಯಾವುದೇ ಒಂದು ಶಾಲೆಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಾ ಕಾರಂಜಿಯಲ್ಲಿ ನಾವೆಲ್ಲರೂ ನಾನು ಎಸ್ಪೆಷಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ, ಭಾಗವಹಿಸಬೇಕಾದ್ರೆ ಅಪರ್ಣಾ ಮೇಡಮ್ ಅವರ ಎಷ್ಟೋ ಭಾಷಣಗಳನ್ನು ಕೇಳಿ, ನಿರೂಪಣೆಗಳನ್ನು ಕೇಳಿ ಇನ್ಸ್ಪೈರ್ ಆಗಿ ಎಷ್ಟೋ ಕಡೆ ಹೋಗಿ ಅಪರ್ಣಾ ಮೇಡಮ್ ಅವರ ಒಂದು ಇನ್ಸ್ಪಿರೇಷನಿಂದ ಎಷ್ಟೋ ಕಡೆ ನಾನು ಗೆದ್ದು ಬಂದಿರೋದಿದೆ. ಅವರನ್ನು ನೋಡಿ ಬಹಳಷ್ಟು ವಿಚಾರಗಳನ್ನು ಕಲ್ತಿರೋದಿದೆ. ನಮ್ಮ ಕನ್ನಡ ಭಾಷೆನ ಅಷ್ಟು ಸುಲಲಿತವಾಗಿ ಮಾತಾಡ್ತಾ ಇದ್ರು. ಅವರ ಒಂದು ನಿಧನದ ವಿಚಾರ ಕೇಳಿ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ. ಇನ್ನು ನೋವುಂಟು ಮಾಡಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, 2 ವರ್ಷಗಳ ಕಾಲ ಅವರು ಬಳಲ್ತಾ ಅನ್ನೋ ಒಂದು ವಿಚಾರ ನಮಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದು ಕೇಳಿ ಇನ್ನೂ ಮನಸ್ಸಿಗೆ ಬೇಜಾರು. ನಾನು ಒಂದು 2 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ. ನಮ್ಮ ತಾಯಿಗೆ ಹುಷಾರಿಲ್ದಿರೋ ಒಂದು ಹೊತ್ತಿನಲ್ಲಿ ನಾನು ಕೂಡ ಎಷ್ಟೋ ಜನರಿಗೆ ಯಾವಾಗ ಹೇಳಿರಲಿಲ್ಲ ಏನಾಗ್ತಾ ಇದೆ ನನ್ನ ಜೀವನದಲ್ಲಿ. ಮನಸ್ಸಲ್ಲಿ ತುಂಬ ನೋವುಗಳನ್ನ ಇಟ್ಕೊಂಡು ಹೊರಗಡೆ ನಗ್ನಗ್ತಾ ಇರೋದಿದೆಯಲ್ಲ, ಅದು ಒಂದು ಟ್ರೂ ಆರ್ಟಿಸ್ಟಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಒಬ್ಬ ಕಲಾವಿದ ಮಾತ್ರ ಎಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ನಗ್ನಗ್ತಾ ಇರುವಂತಹ ಒಂದು ಕಲೆ ಇದೆಯಲ್ಲ, ಆ ದೇವರು, ಆ ಶಕ್ತಿ ಒಬ್ಬ ಕಲಾವಿದನಿಗೆ ಮಾತ್ರ ಕೊಡಕ್ಕೆ ಸಾಧ್ಯ. ಈ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ತುಂಬ ಸುಲಭ ಆಗಿಬಿಟ್ಟಿದೆ ನಮಗೆ. ಅಂದರೆ ಪ್ರತಿಯೊಬ್ಬರಿಗೂ ನಾವು ಈಸಿಲಿ ಅಪ್ರೋಚಬಲ್ ಆಗಿರೋದ್ರಿಂದ ಯಾರು ಹೇಗಾದರೂ ಮನಸ್ಸಿಗೆ ಬಂದಾಗೆ ಒಬ್ರಿಗೆ ನೋವುಂಟು ಮಾಡುವಂತಹ ಮಾತುಗಳನ್ನು ಆಡಬಹುದು. ಯಾರಿಗೆ ಬೇಕಾದರೂ ಈಗ ಟ್ರೋಲ್ ಕಲ್ಚರ್ ಅಂತ ನಾವೇನು ಕರಿತೀವಿ, ಯಾರಿಗೆ ಬೇಕಾದರೂ ನೋವುಂಟು ಮಾಡುವಂತಹ ಕಾಮೆಂಟ್ಗಳನ್ನು ಮಾಡ್ಬೋದು. ಅವ್ರು ಏನು ಅಂದರೆ, ಒಬ್ಬ ಮನುಷ್ಯ ನೋಡೋಕ್ಕೆ ಹೆಲ್ದಿಯಾಗಿ ಕಾಣಿಸ್ಬೋದು, ಆದರೆ ಮೆಂಟಲಿ ಏನೇನೋ ಅನುಭವಿಸ್ತಾ ಇರ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ನಾವೇನು ಕರಿತೀವಿ, ಅದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಒಂದು ನಗುಮುಖ, ಒಳಗಡೆ ಒಂದು ನೋವು, ಆ ನೋವಿನಲ್ಲಿ ಒಂದು ಕೋಪ. ಆ ಕೋಪ ಉತ್ತಂಗಕ್ಕೇರಿದಾಗ ಎಷ್ಟೆಲ್ಲ ಅನಾಹುತಗಳಾಗಬಹುದು ಅನ್ನೋ ಥರದಲ್ಲಿ ಎಷ್ಟೋ ನಿದರ್ಶನಗಳು ನಮ್ಮ ಮುಂದೆ ಇದೆ. ಒಂದೇ ಒಂದು ನಾನು ನಿಮ್ಮಲ್ಲಿ ಕೋರಿಕೆ ಇಡೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನನ್ನು ನೀವೇನು ಟ್ರೋಲ್ ಕಲ್ಚರ್ ಅಥವಾ ಏನು ಕಾಮೆಂಟ್ ಮಾಡುವಂಥ ಕಲ್ಚರ್ಗಳಿದೆಯಲ್ಲ, ಅದರಲ್ಲಿ ದಯವಿಟ್ಟು ನಮ್ಮನ್ನು ಎಳಿಯೋಕ್ಕೆ ಹೋಗ್ಬೇಡಿ. ಈಗ ನಾನೇ ಒಂದು 2-3 ವರ್ಷದಿಂದ ತುಂಬ ಮನಸ್ಸಿಗೆ ನೋವು ಹಿಡ್ಕೊಂಡು ಹೊರಗಡೆ ನಗ್ನಗ್ತಾ ಇರಬೇಕಾದ್ರೆ ಎಷ್ಟೋ ಕಾಮೆಂಟ್ಸ್ಗಳನ್ನು ಓದಿ ನನಗೂ ಎಷ್ಟೋ ಸತಿ ಸೂಸೈಡಲ್ ಥಾಟ್ಸ್ಗಳು ಬಂದಿದೆ. ನಾನು ಯಾಕೆ ಇರಬೇಕು ಅನ್ನುವಂಥದ್ದು. ಯಾರು ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅಥವಾ ಹೇಗೆ ಒಬ್ಬ ಮನುಷ್ಯ ಆತನ ಬದುಕಿನಲ್ಲಿ ಏನು ನಡೀತಾ ಇರುತ್ತೆ ಮೆಂಟಲಿ ಅಂತ ಹೇಳೋಕ್ಕೆ ಆಗಲ್ಲ. ನೋಡೋಕ್ಕೆ ದೈತ್ಯವಾಗಿ ಕಂಡ್ರು, ನೋಡೋಕ್ಕೆ ತುಂಬ ಹೆಲ್ದಿಯಾಗಿ ಕಂಡ್ರು, ಮನಸ್ಸಲ್ಲಿ ಎಷ್ಟೋ ನೋವುಗಳನ್ನು ಮುಚ್ಚಿಟ್ಟು ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡಬೇಕು ಅನ್ನುವಂಥದ್ರಲ್ಲಿ ಒಬ್ಬ ಕಲಾವಿದ ಯಾವತ್ತೂ ಎಷ್ಟೋ ಸ್ಯಾಕ್ರಿಫೈಸಸ್ಗಳನ್ನ ಮಾಡ್ತಾರೆ. ಮೆಂಟಲಿ ನೋವು ಕೊಡೋದೊಂದು, ಯಾವುದಾದ್ರೂ ಕಾಯಿಲೆಗಳು ಬಂದಾಗ ಫಿಸಿಕಲಿ ನೋವು ಬರೋದೊಂದು, 2 ನೋವು ಕೂಡ ರಿಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ. ಇವತ್ತು ಈಗ ಲೈವ್ ಬರೋಕ್ಕೆ ಕಾರಣನೂ ಕೂಡ ಅದೇ. ಯಾರ್ದೋ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಆಯಿತು, ಯಾರನ್ನೋ ಕಳ್ಕೊಂಡ್ರು ಅಥವಾ ಇನ್ನೊಂದೇನೋ ಆಯಿತು, ಅವರವರ ಪರ್ಸ್ನಲ್ ಲೈಫಲ್ಲಿ ಅವ್ರು ಯಾಕೆ ಕೆಲವೊಂದು ಡಿಸಿಷನ್ಸ್ಗಳು ತಗೋತಾರೆ, ಯಾಕೆ ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಹೊರಗಡೆ ಕೂತ್ಕೊಂಡು ಒಬ್ಬರನ್ನ ಜಡ್ಜ್ ಮಾಡೋದು ತುಂಬ ಈಸಿ.
ಒಂದೇ ಒಂದು ಪ್ರಶ್ನೆ, ಎಷ್ಟೋ ಜನ ಈ ಟ್ರೋಲಿಂಗ್ ಕಲ್ಚರಿಂದ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಆ ಟ್ರೋಲ್ ಮಾಡೋರಿಗೆ ಏನು ಶಿಕ್ಷೆ ನಮ್ಮ ಕಾನೂನು ಕಡೆಯಿಂದ ಏನು ಶಿಕ್ಷೆ ಸಿಗ್ತಾ ಇದೆ? ಎಷ್ಟೋ ಕೆಟ್ಟ ಕಮೆಂಟ್ಸ್ಗಳಿಂದ ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದಾರಲ್ವಾ, ಅಂಥವ್ರಿಗೆ ಏನು ಸಿಗ್ತಾ ಇದೆ? ಅವ್ರಿಗೇನಾದ್ರೂ ಶಿಕ್ಷೆ ಇದೆಯಾ? ಈ ಟ್ರೋಲ್ ಮಾಡಿ ಅಥವಾ ಒಬ್ಬರಿಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಆ ಕಾಮೆಂಟಿಂದ ಒಬ್ಬ ಪ್ರಾಣ ಕಳ್ಕೊತಾನಲ್ವಾ, ಆ ಕಾಮೆಂಟ್ ಮಾಡೋನು ಕೊಲೆಗಾರ ಅಲ್ವಾ ಹಾಗಾದ್ರೆ? ಯಾಕಂದ್ರೆ ಅವನ ಆ ಕಾಮೆಂಟಿಂದ ಇನ್ನೊಬ್ಬಂಗೆ ನೋವಾಗಿದೆ, ಇನ್ನೊಬ್ಬ ಒಂದು ಸಾಯೋ ಹಂತಕ್ಕೆ ಒಬ್ಬ ಹೋಗಿದ್ದಾನೆ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬನಿಗೆ ಕಾಮೆಂಟ್ ಮುಖಾಂತರ ಅಥವಾ ಟ್ರೋಲ್ ಮುಖಾಂತರ ಒಬ್ಬರಿಗೆ ಟಾರ್ಚರ್ ಕೊಡೋದು ಅಥವಾ ಒಬ್ಬರಿಗೆ ಮನಸ್ಸಿಗೆ ತುಂಬಾ ದುಃಖ ಕೊಟ್ಬಿಟ್ಟು ಅವನನ್ನ ಸಾಯೋ ಸ್ಥಿತಿಗೆ ತರುವಂತದ್ದು ಒಂದು ಕ್ರೈಮೇ. ಕೊಲೆ ಅನ್ನೋದು ಬರೀ ಒಬ್ಬರನ್ನ ಹೊಡೆಯೋದು, ಬಡಿಯೋದು, ಇನ್ನೊಂದು ಮತ್ತೊಂದು, ಅಥವಾ ಒಬ್ಬರನ್ನ ಸಾಯಿಸೋದು ಅಂತ ನಾವೇನು ಹೇಳ್ತೀವಿ, ಫಿಸಿಕಲಿ ಹಾರ್ಮ್ ಮಾಡೋದು ಒಂದೇ. ಮೆಂಟಲಿ ಒಬ್ಬ ಸಾಯೋ ತರ ಆತನಿಗೆ ಟ್ರೋಲ್ ಮಾಡಿ ಟಾರ್ಚರ್ ಕೊಡುವ ವ್ಯಕ್ತಿಗಳು ಕೂಡ, ಟ್ರೋಲರ್ಸು, ಅವರು ಕೂಡ ಕೊಲೆಗಾರರಿಗೆ ಸಮ ನಂಗೆ ಕೇಳೋದಾದ್ರೆ. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ನಿಮ್ಮ ವೀಕ್ನೆಸಸ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಟ್ರೋಲ್ ಮಾಡುವಂಥದ್ದು, ಅಥವಾ ಅದನ್ನ ಅವರ ಒಂದು ಸೇಫ್ಟಿ ಸೈಡಿಗೆ ತಗೊಂಡ್ ಅವರ ಒಂದು ಖುಷಿ, ಅವ್ರದ್ದು ಏನೋ ಒಂದು ಸೇಡಿಸಮ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆಯವ್ರಿಗೆ ಏನಾದರೂ ತುಂಬ ಕೆಟ್ಟದಾಗಿ ಏನಾದರೂ ಹೇಳುವಂಥದ್ದು. ಯಾರ ಜೀವನದಲ್ಲಿ ಯಾರು ಯಾಕೆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತಾರೆ, ಅವರು ಆ ನಿರ್ಧಾರ ತಗೊಳ್ಳೋಕೆ ಏನು ಕಾರಣಗಳಿರಬಹುದು ಅನ್ನೋದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆ ಎಲ್ಲನೂ ಆ ಕಡೆ ಈ ಕಡೆ ಎಲ್ಲರ ನಿದರ್ಶನಗಳು, ಎಲ್ಲರ ಒಂದು ಮಾತುಗಳು ಅಥವಾ ಪರ್ಸ್ಪೆಕ್ಟಿವ್ಗಳು ಅಂತ ನಾವೇನು ಕರಿತೀವಿ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ನಮಗೆ ಮಾತಾಡೋಕ್ಕೆ ಅಥವಾ ಒಬ್ಬರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ತುಂಬ ಈಸಿ. ನಾವು ಕಾಮೆಂಟ್ ಮಾಡೋ ಮುಂಚೆ ನಮ್ಮ ಜೀವನ ಚೆನ್ನಾಗಿದೆಯಾ, ಅಥವಾ ಬೇರೆಯವ್ರ ಬಗ್ಗೆ ನಾವೇನಾದ್ರು ಹೇಳಬೇಕಾದ್ರೆ ಅಥವಾ ಕಾಲೆಳಿಬೇಕಾದ್ರೆ ನಮ್ಮ ಜೀವನ ಚೆನ್ನಾಗಿದೆಯಾ, ನಾವು ಸರಿಯಾಗಿದ್ದೀವಾ? ಅಪರ್ಣ ಮೇಡಮ್, ನಮ್ಮನ್ನೆಲ್ಲರೂ ಬಿಟ್ಟು ನೀವು ಇವತ್ತು ಕೆಲವೊಬ್ಬರನ್ನ ಸಾವು ಅನ್ನೋದು ತುಂಬ ನೋವು ಕೊಡುತ್ತೆ. ಜೀವನದಲ್ಲಿ ತುಂಬ ಸಾವುಗಳನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಮನುಷ್ಯನ ಜೀವನ ಶಾಶ್ವತ ಅಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಇದ್ದಷ್ಟು ದಿನ ದಯವಿಟ್ಟು ನಮ್ಮ ಫ್ರಸ್ಟ್ರೇಷನ್ಸ್ಗಳನ್ನು ಬೇರೆ ರೀತಿ ಹೊರಗೆ ಹಾಕೋಣ. ಅಷ್ಟು ಫ್ರಸ್ಟ್ರೇಟ್ ಆಗಿದ್ದೀರಾ, ಬೇರೆಯವ್ರಿಗೆ ಕಾಮೆಂಟ್ ಮಾಡಲೇಬೇಕು, ಬೇರೆಯವ್ರನ್ನ ಟ್ರೋಲ್ ಮಾಡಲೇಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ನೇಚರ್ ಇರೋ ಜಾಗಕ್ಕೆ ಹೋಗಿ ನಿಮ್ಮ ಹೆಸರನ್ನೇ 3 ಸತಿ ಜೋರಾಗಿ ಕೂಗಿ ಆ ಗುಡ್ಡ ಬೆಟ್ಟ ನದಿಗಳಿಗೆ ನಿಮ್ಮ ಫ್ರಸ್ಟ್ರೇಷನ್ಗಳನ್ನು ಹಾಗೆ ಸರೆಂಡರ್ ಮಾಡ್ಕೊಂಡು ಬನ್ನಿ. ಅದನ್ನು ಬಿಟ್ಟು ಬೇರೆಯವ್ರಿಗೆ ಕಾಲು ಎಳೆಯೋದು, ಬೇರೆಯವ್ರಿಗೆ ಏನಾದರೂ ಹೇಳೋದು. ಯಾಕಂದರೆ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಒಂದು ಪ್ರಿನ್ಸಿಪಲ್ ಅಂತ ಇರುತ್ತೆ. ಯಾವ ಥರ ಕೆಲಸ ಮಾಡಬೇಕು, ಯಾವ ಗತಿಯಲ್ಲಿ ಅವರ ಕರಿಯರ್ನ ಅವ್ರು ಮುಂದೆ ತೊಗೊಂಡು ಹೋಗಬೇಕು. ನಿನ್ನೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಇನ್ನು 2 ವರ್ಷ ನೀನು ಸಿನಿಮಾ ಮಾಡಿಲ್ಲ ಅಂದರೆ ಯಾರೂ ನಿನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ಕರಿಯರ್ನ ನಾನು ಯಾವ ಥರ ರೂಪಿಸ್ಕೊಳ್ಬೇಕು, ನನ್ನ ಕರಿಯರ್ನಲ್ಲಿ ನಾನು ಯಾವ್ಯಾವ ಥರ ಸಿನಿಮಾಗಳನ್ನು ಮಾಡಬೇಕು, ಹೇಗೆ ಅದನ್ನು ಮುಂದುವರಿಸಬೇಕು, ಯಾವ ಟೈಮಲ್ಲಿ ಯಾವ ಥರ ಕೆಲಸಗಳನ್ನು ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.
ಅಪರ್ಣಾ ಮೇಡಮ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ.